2 ಅಂಕಗಳ ಪ್ರಶ್ನೆಗಳು 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗತ್ತೆ. ಮೊದಲನೆಯ ಪ್ರಶ್ನೆ, ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಯಾಕೆ? ಗೇಯುವುದನ್ನು 4 ದಿನ ತಡ ಮಾಡಿದರೆ ನೇಗಿಲ ಕುಳ ನೆಲದಲ್ಲಿ ನಾಟುವುದಿಲ್ಲ. ಆದುದರಿಂದ ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲವಾಗಿತ್ತು. ಗೇಯುವುದು ಅಂದರೆ ಉಳುಮೆ ಮಾಡುವುದನ್ನು ಸ್ವಲ್ಪ ತಡ ಮಾಡಿದರೆ ಸಾಕು. ನೇಗಿಲ ಕುಳ ಅಂತಂದರೆ ನೇಗಿಲ ತುದಿ ಇರುತ್ತಲ್ಲ, ಅದು ನೆಲದಲ್ಲಿ ನಾಟೋದಿಲ್ಲ. ಆದ್ದರಿಂದ ಆ ಸಮಯ ಅಂದರೆ ಮುಂಗಾರಿನ ಸಮಯದಲ್ಲಿ ಅದು ಅವನಿಗೆ ಪುರ್ಸೊತ್ತಿಲ್ಲದಂತಹ ಕಾಲ ಆಗಿತ್ತು. ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಉತ್ತರ, ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು. ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುವು ಗೌಣವಾಗಿ ಕಾಣತೊಡಗಿದವು? ಉತ್ತರ, ಉಳಿದಿರುವ ನೆಲ, ಮಗುವಿನ ಕಾಯಿಲೆ ಇವೆಲ್ಲವೂ ತನ್ನ ಕಷ್ಟದ ಮುಂದೆ ಬಸಲಿಂಗನಿಗೆ ಗೌಣವಾಗಿ ಅಂದರೆ ಶೂನ್ಯವಾಗಿ ಕಾಣ್ತಾ ಇದ್ವು. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು? ಉತ್ತರ, ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು ಎಂದು ಹೇಳಿದರು. ಸಿದ್ಲಿಂಗಿ ಏಕೆ ರಾದ್ದಾಂತ ಮಾಡಿದಳು? ಉತ್ತರ, ಸಿದ್ಲಿಂಗಿಗೆ ಅದು ಹೇಗೋ ಡಾಕ್ಟರು ತಿಮ್ಮಪ್ಪ ಹೊಲೆಯವರೆಂದು ಗೊತ್ತಾಗಿ ದೊಡ್ಡ ರಾದ್ದಾಂತವನ್ನೇ ಮಾಡಿದಳು. ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆಯ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು? ಉತ್ತರ, ಇದಕ್ಕೆ ಆಪರೇಷನ್ನಿನ ಅವಶ್ಯಕತೆ ಇಲ್ಲ. ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆಯ ಬಗ್ಗೆ ಪ್ರತಿಕ್ರಿಯಿಸಿದರು. ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ಉತ್ತರ, ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ. ಅವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ ಎಂಬುದು ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟಂತಹ ಅಭಿಪ್ರಾಯವಾಗಿದೆ. ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು? ಉತ್ತರ, ಕೊನೆಯಲ್ಲಿ ಬಸಲಿಂಗನಿಗೆ ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ಖಚಿತವಾಗತೊಡಗಿತ್ತು. 4 ಅಂಕದ ಪ್ರಶ್ನೆಗಳು 5-6 ವಾಕ್ಯದಲ್ಲಿ ಉತ್ತರಿಸಿ. ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳಾವುವು? ಉತ್ತರ, ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ. ಗೇಯುವುದನ್ನು ಅಂದರೆ ಉಳುಮೆ ಮಾಡೋದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಆದರೆ ಇರುವ 2 ಎತ್ತುಗಳಲ್ಲಿ ಒಂದ ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ, ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗಿಬಿಡುವ ಸೂಚನೆಗಳಿವೆ. ನೊಗ ಅಂತಂದರೆ ನೇಗಿಲಿನ ಮೇಲ್ಭಾಗದಲ್ಲಿ ಇರುವಂತಹ ಒಂದು ಮರದ ದಿಂಡು. ಅದನ್ನು ಎತ್ತುಗಳ ಹೆಗಲ ಮೇಲೆ ಹಾಕಿದ ತಕ್ಷಣವೇ ಒಂದು ಎತ್ತು ಏನು ಮಾಡಿಬಿಡ್ತಿತ್ತಂತೆ, ಮಲಗಿಬಿಡ್ತಾ ಇತ್ತು. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಅಂದರೆ ಅದರ ಜೊತೆಯಲ್ಲಿರುವಂಥದ್ದು ಕೂಡ ಅದೇ ರೀತಿ ಮಾಡುವಂತಹ ಸೂಚನೆಗಳು ಕಾಣ್ತಾ ಇದ್ವು. ಆದ್ದರಿಂದ ಅವೆರಡನ್ನೂ ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಅಂದರೆ ವಿನಿಮಯ ಮಾಡಬೇಕು ಅಂತ, ಹೊಸ ಎತ್ತುಗಳನ್ನು ಹೊಂಚಿಕೊಳ್ಳಬೇಕು ಅಂದರೆ ಹೊಂದಿಸ್ಕೋಬೇಕು ಅಂತ ಅವನು ಯೋಚಿಸ್ತಾ ಇದ್ದ. ಆದರೆ ಮಗುವಿನ ಮೈಯಲ್ಲಿ ಸರಿಯಿಲ್ಲ, ಶಿವನೂರು ಮಠದ ಸ್ವಾಮಿಗಳಿಗೆ ತೋರಿಸ್ಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ. ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ. ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು. ಅಲ್ಲದೆ ಇಂಥ ಸಮಯದಲ್ಲಿ ಅವನ ಎಡಗಣ್ಣಿನಲ್ಲಿ ಸಣ್ಣದಾಗಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯಿತು. ಇವು ಬಸಲಿಂಗ ಎದುರಿಸುತ್ತಿದ್ದಂತಹ ಸಮಸ್ಯೆಗಳು. ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು? ಉತ್ತರ, ಬಸಲಿಂಗ ಮೊದಲು ಕಣ್ಣು ಬೇನೆ ಇರಬಹುದೆಂದು ತಿಳಿದ ನಗರದ ತನ್ನ ಎಂದಿನ ಅಂದರೆ ಯಾವಾಗಲೂ ಹೋಗ್ತಾ ಇರುವಂತಹ ವೈದ್ಯರಿಗೆ ತೋರಿಸ್ತಾನೆ. ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನ ಧೈರ್ಯ ತುಂಬಲು ಒಳ್ಳೆಯ ಮಾತಾಡಿ ಧೈರ್ಯ ತುಂಬಿ ಹಚ್ಚಿಕೊಳ್ಳಲು ಲೇಹವನ್ನು ಕೊಟ್ಟರು. ಹಲವು ದಿನ ಲೇಹ ಅಂದರೆ ಒಂದು ಮುಲಾಮು, ಅದನ್ನು ಹಚ್ಚಿಕೊಂಡ. ಬಟ್ಟೆಯ ಕಾವನ್ನು ಕೂಡ ಕೊಟ್ಕೊಂಡ, ಹಾಗೆ ಉಪ್ಪಿನ ಕಾವನ್ನು ಕೊಟ್ಕೊಂಡ. ಕಣ್ಣಿನ ನೋವು ಮತ್ತು ಮಂದದೃಷ್ಟಿ
ದೃಷ್ಟಿಯ ಸ್ಥಿತಿ ಮಾತ್ರ ಕಡಿಮೆಯಾಗಲಿಲ್ಲ. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು? ಉತ್ತರ: ಬಸಲಿಂಗ ಸರ್ಕಾರಿ ಆಸ್ಪತ್ರೆಯ ಅನುಭವಿ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪನವರಿಂದ ಕಣ್ಣಿನ ಆಪರೇಷನ್ ಮಾಡಿಸಿಕೊಂಡ. 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದೆಂದು ಅವರು ಎಚ್ಚರಿಕೆ ನೀಡಿದರು. ಆದರೆ ಅವನು ಮನೆಗೆ ಹೋದ ಮೇಲೆ ಅವನ ಹೆಂಡತಿ ಸಿದ್ಲಿಂಗಿ ರಾದ್ದಾಂತವನ್ನೇ ಮಾಡಿದಳು. ಆಕೆಗೆ ಅದು ಹೇಗೋ ಡಾಕ್ಟ್ರು ಹೊಲೆಯವರೆಂಬುದು ಗೊತ್ತಾಗ್ಬಿಟ್ಟಿರುತ್ತೆ. ಆಗ ತನ್ನ ಮತ್ತು ತಿಮ್ಮಪ್ಪನ ನಡುವಿನ ಸಂಬಂಧ ಬೇರೆ ಎರಕದಲ್ಲಿ ಒಯ್ದಂತೆ ಕಾಣಿಸಿಕೊಳ್ಳತೊಡಗಿತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಅನಿಸಿತು. ಇದರಿಂದಾಗಿ ನೊಂದುಕೊಂಡ. ಈ ವಿಷಯ ಯಾರಿಗೂ ಹೇಳಕೂಡದೆಂದು ಇಬ್ಬರು ತೀರ್ಮಾನಿಸಿ ಸಿದ್ಲಿಂಗಿ ಕೂಡ ಇದನ್ನು ಒಪ್ಪಿದ್ಲು. ತಿಮ್ಮಪ್ಪನವರ ಹಿತವಚನ ಮರೆಯದಿದ್ದರೂ ಅಸ್ಪಷ್ಟವಾಗತೊಡಗಿತು. ಆದುದರಿಂದ ಅದು ಬಸಲಿಂಗನಿಗೆ ತನ್ನ ಆಳ್ತನದಲ್ಲಿ ಏನೋ ಒಂದು ಕಮ್ಮಿ ಆದಂತೆ ಅವನಿಗೆ ಅನಿಸುತ್ತೆ. ಅಂದರೆ ಅವನ ದೇಹದಲ್ಲಿ ಏನೋ ಶಕ್ತಿ ಕಡಿಮೆ ಆಗೈತೆ ಅಂತ ಅವನಿಗೆ ಭಾಸವಾಗುತ್ತೆ. ಹೀಗೆ ಸೂಚನೆಗಳನ್ನು ಪಾಲಿಸದೆ ಸೂತಕ ಪರಿಹರಿಸಿಕೊಳ್ಳಲು ಬಸಲಿಂಗನಿಗೆ ಹೆಂಡತಿ ಸಿದ್ಲಿಂಗಿ ಸ್ನಾನ ಮಾಡಿಸಿದ್ಲು. ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು? ಅದನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾನೆ? ಉತ್ತರ: ಬಸಲಿಂಗ ಸ್ನಾನ ಮಾಡಿದ್ದರಿಂದ ಆಪರೇಷನ್ ಮಾಡಿದ್ದ ಕಣ್ಣು ಮತ್ತೆ ನೋಯತೊಡಗಿತು. ಯಾವ ವೈದ್ಯರ ಬಳಿ ಹೋದರೂ ಕಣ್ಣು ಬೇನೆ ಸರಿ ಹೋಗದಿದ್ದಾಗ, ಬೇನೆ ಅಂದರೆ ನೋವು, ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಂದು ಹಿಂಗಾದರೂ ಮಾಡಿ ನನಗೆ ಇನ್ನೊಂದು ಸಲ ಆಪರೇಷನ್ ಮಾಡಿಬಿಡಿ ಎಂದ. ಅದಕ್ಕೆ ತಿಮ್ಮಪ್ಪ ಆಪರೇಷನ್ನಿಂದ ಏನೂ ಆಗುವುದಿಲ್ಲ ಎಂದು ಹೇಳಿ ಗಾಯಕ್ಕೆ ಔಷಧಿ ನೀಡಿದರು. ಇದರಿಂದ ಬಸಲಿಂಗನಿಗೆ ಸಿಟ್ಟು ಬಂತು. ತನ್ನ ಜಾತಿ ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವಂತೆ ಅನಿಸಿತು. ತನ್ನ ಕಣ್ಣು ಹೋಗಲು ಅದ್ಯಾವುದೋ ರೀತಿಯಲ್ಲಿ ಅವರೇ ಕಾರಣ ಎಂದು ತಿಳಿದು ಆದದ್ದನ್ನೆಲ್ಲ ತಾನು ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನು ಟೀಕಿಸಿದ. ಅದರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತೆ ವಿಷಯವನ್ನು ತಿರುಚಿ ಹೇಳಿದ್ದ. ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದೇ ಸತ್ಯವಿರುವುದಾಗಿ ನಂಬಿದ. ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು ಅಂತ ಇದೆ. ಅದಕ್ಕೆ ಕಾರಣಗಳೇನು? ಉತ್ತರ: ಡಾಕ್ಟರ್ ತಿಮ್ಮಪ್ಪನವರನ್ನು ತನ್ನನ್ನು ಮುಟ್ಟಿಸಿದ್ದರಿಂದ ಜಾತಿ ಕೆಟ್ಟಿತು ಎಂದು ತಿಳಿದು ಆ ಸೂತಕ ಕಳೆದುಕೊಳ್ಳಲು ಸ್ನಾನ ಮಾಡಿದ. ಬಸಲಿಂಗನ ಎಡಗಣ್ಣು ಹೋಯಿತು. ಬಲಗಣ್ಣಿನ ನೋವು ಆರಂಭವಾದಾಗ ತಿಮ್ಮಪ್ಪನವರನ್ನು ಬಿಟ್ಟು ಯಾವ ವೈದ್ಯರಲ್ಲೂ ಅಲೆದರೂ ಕಡಿಮೆ ಆಗಲಿಲ್ಲ. ಆದರೂ ಅನಿವಾರ್ಯವಾಗಿ ತಿಮ್ಮಪ್ಪನವರಲ್ಲಿ ಹೋದಾಗ ಅವರು ಡಾಕ್ಟರ್ ಚಂದ್ರಪ್ಪನವರನ್ನು ಕಾಣಲು ಹೇಳಿದರು. ಅವರ ಬಳಿ ಹೋದಾಗ ತಿಮ್ಮಪ್ಪನವರಂತಹ ಪ್ರಾಮಾಣಿಕ ಪ್ರತಿಭಾವಂತ ವೈದ್ಯರಿಂದಾಗದ ಕೆಲಸ ನನ್ನಿಂದಾಗದು ಎಂದು ಹೇಳಿದರು. ಆಗ ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಯಿತು. ದೈಹಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬತೊಡಗಿತು. ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂತಹ ಬೆರಳುಗಳು, ಪ್ರೀತಿ ತುಂಬಿದಂತಹ ಮುಖ ನೆನಪಾದವು. ತನ್ನ ಹೊಲ, ಎತ್ತುಗಳು, ತನ್ನ ಗದ್ದೆಯ ವಾರೆಯಲ್ಲಿರುವ ಅಂದರೆ ಪಕ್ಕದಲ್ಲಿರುವಂತಹ ಮಾವಿನ ಮರ, ಪಾರಿಜಾತದ ಹೂವು ಎಲ್ಲ ನೆನಪಾದವು. ಈ ಎಲ್ಲ ಕಾರಣಗಳಿಂದ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರಲ್ಲಿ ನೇರವಾಗಿ ಹೋಗುವಂತಹ ನಿರ್ಧಾರ ಮಾಡಿದನು.